ಗುರುವರರ ಕರ್ತೃತ್ವ ಶಕ್ತಿಗೆ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ ಕ್ಷೇತ್ರಾಧಿದೇವತೆ ಆಗಿರುವಂತಹ ರಾಮಲಿಂಗೇಶ್ವರನು ಸಹಿತ ಶರಣಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ದಿವಸ ನಾವು ನೀವುಗಳೆಲ್ಲ SSLC ವಿದ್ಯಾರ್ಥಿನಿಯರ ವತಿಯಿಂದ ನಡೆದುಕೊಂಡು ಬಂದಿರುವಂತಹ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಂತಹ ಒಂದು ಅಭೂತಪೂರ್ವವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ತಮ್ಮ ಶಿಷ್ಯ ವೃಂದದ ವತಿಯಿಂದ ಪ್ರೀತಿಯ ಗುರುವಂದನೆಯನ್ನು ಸ್ವೀಕಾರ ಮಾಡಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುವೃಂದದವರಲ್ಲಿ, ಗುರುಮಾತೆಯರಲ್ಲಿ ಹಾಗೂ ವಿಶೇಷವಾಗಿ ಅರ್ಥಪೂರ್ಣ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಕಂಗಲ್ ಸರ್ ಅವರಲ್ಲಿ, ಹಿರಿಯರಾಗಿರುವಂತಹ ನಿರಾಕರಿ ಸರ್ ಅವರಲ್ಲಿ ಹಾಗೂ ಈ ಒಂದು ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಯಾವತ್ತೂ ಹಳೆಯ ವಿದ್ಯಾರ್ಥಿನಿಯರಲ್ಲಿ ನಿಮ್ಮೆಲ್ಲರ ಅಂತರಾತ್ಮದ ಪರಮಾತ್ಮನ ಚಿಜ್ಜೊತೆಗೆ ಶರಣಾರ್ಥಿಗಳು. ಸಮಯ ಬಹಳ ಆಗಿತ್ತು. ಬಹುಶಃ ಕಾರ್ಯಕ್ರಮದಲ್ಲಿ ಪ್ರಾರಂಭದೊಳಗೆ ಮಾತಾಡಿದವರೆಲ್ಲ ನಿಮ್ಮ ದೇವರನ್ನು ಕಂಡಿರ್ತಾರೆ. ಈಗ ನಮ್ಮ ಕೈಯಾಗ ಮೈಕ್ ಕೊಟ್ಟಾರ, ನಾವು ನಿಮ್ಮ ಕಡೆಗೆ ಹೆಂಗ್ ಕಾಣಕತ್ತೀವೋ ಗೊತ್ತಿಲ್ಲ. ಪಾಪ ಎಲ್ಲರಿಗೂ ಹೊಟ್ಟೆ ಹಸ್ತಿರ್ಬೇಕಿಲ್ಲ. ಹೊಟ್ಟೆ ಹಸಿದ್ರೆ ಗಂಟೆ ಹೊಡೆಯೋಕ್ಕಿಂತ ಮುಂಚೆ ಹೊರಗೆ ಹೋಗ್ತೇವೆ. ಬಹಳಷ್ಟು ಸಂತೋಷ ಆಗತ್ತೆ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸೋದಕ್ಕೆ. ಯಾಕಂದ್ರೆ ಜಗತ್ತಿನೊಳಗ ಸಂಬಂಧಗಳು ಅನ್ನುವಂಥವು ಬಹಳಷ್ಟು ಬರ್ತಾವ. ಆದ್ರೆ ಎಲ್ಲ ಸಂಬಂಧವನ್ನು ಮೀರಿರುವಂತಹ ಸಂಬಂಧ ಯಾವುದು ಅಂದ್ರೆ ಅದು ಗುರುಶಿಷ್ಯರ ಸಂಬಂಧ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅಂತಹ ಒಂದು ವಿಶೇಷವಾಗಿರುವಂತಹ ಗುರು ಶಿಷ್ಯರ ಸಂಬಂಧದ ದ್ಯೋತಕವಾಗಿ ನಡೆದುಕೊಂಡು ಬಂದಿರುವಂತಹ ಈ ಒಂದು ಗುರುವಂದನಾ ಸಮಾರಂಭ ಎಲ್ಲ ನೋಡಕತ್ತಿದ್ದು ಎಷ್ಟು ಟೈಮ್ ಅನ್ನೋದು ಎಷ್ಟು ಬೇಗನೆ ಬದಲಾವಣೆ ಆಗ್ಬಿಡುತ್ತೆ, ಎಷ್ಟು ಬೇಗವಾಗಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಆ ಒಂದು ಇನ್ವಿಟೇಷನ್ ಒಳಗೆ ನಿಮ್ದೆಲ್ಲ ಫೋಟೋ ಹಾಕಿರಿ. SSLC ಬೀಳ್ಕೊಡುಗೆ ಸಮಾರಂಭದ ಇರ್ಬೋದು, ಎಲ್ಲ ಸಣ್ಣ ಸಣ್ಣ ಮಕ್ಕಳದೇರಿ. ಅವಾಗೆಲ್ಲ ಹೆಂಗಿರ್ತೈತೆ, ಸಣ್ಣ ಮಕ್ಕಳು ಇದ್ದೆ, ಬಹಳ ಸಣ್ಣ ಮಕ್ಕಳು ಇದ್ದಾಗೆಲ್ಲ ಶಾಲಿಗೆ ಬರ್ರಿ ಅಂದ್ರೆ ಅಳ್ತಿದ್ದವ್ರು ನೀವೆಲ್ಲ. ಇವತ್ತು ನೋಡಿ ಸಂಡೆ ಐತಿ ಆದ್ರೂ ಶಾಲಿಗೆ ಬಂದಿರಿ. ಅಷ್ಟು ಬೇಗ ಸಮಯ ಅನ್ನುವಂಥದ್ದು ಬದಲಾವಣೆ ಆಗುತ್ತೆ. ಅಂಥ ಬದಲಾವಣೆ ಆಗುವಂಥ ಸಂದರ್ಭದಲ್ಲೂ ಸಹಿತ ಗುರುವನ್ನು ನೆನೆಯುವಂಥ, ಆ ಗುರುವಿಗೆ ವಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಇದು ಬಹಳ ಅಭಿನಂದನಾರ್ಹವಾಗಿರುವಂಥ ಸಂಗತಿ ಅನ್ನುವಂಥ ಮಾತನ್ನು ನಾವು ಅದು ಸಹಿತ ಹೇಳ್ತೀವಿ. ಯಾಕಂದ್ರೆ ಮರೆಯುವಂಥದ್ದು ಸಹಜವಾಗಿರುವಂಥ ಗುಣ ಮನುಷ್ಯನಿಗೆ. ಎಲ್ಲವನ್ನ ಮರಿತೀವಿ ನಾವು. ಈಗ ಸುಮ್ಮನೆ ನಿಮ್ಮನ್ನೆಲ್ಲರನ್ನ ಕುಂದಿಸಿ ಈಗ ರಾತ್ರಿ ಏನ್ ಊಟ ಮಾಡಿರಿ ಅಂದ್ರೆ ನೀವು ಎಷ್ಟು ಮಂದಿ ಸರಳ ಉತ್ತರ ಕೊಡ್ತೀರಿ ಅಂತ ಗೊತ್ತಿಲ್ಲ ಅಂತ. ಯಾಕಂದ್ರೆ ಮರ್ತ ಹೋಗಿರ್ತೀರಿ ರಾತ್ರಿ. ಅಂಥದ್ರೊಳಗೂ ಸಹಿತ ಇಷ್ಟೆಲ್ಲ ವರ್ಷ ಆದ್ಮೇಲೆ 16 ವರ್ಷ ಆದ್ಮೇಲೂ ಸಹಿತ ಗುರುಗಳನ್ನ ನೆನೆದು ಅವರಿಗೆ ಗುರುವಂದನೆಯನ್ನು ಮಾಡಕತ್ತಿಲ್ಲ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನ ಬಸವಣ್ಣವ್ರು ಹೇಳ್ತಾರೆ ಏನಂತ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದು ನೋಡಯ್ಯ, ಸಂಬಂಧಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದು ನೋಡಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದು ನೋಡಯ್ಯ, ಎನ್ನ ಮರೆವು ಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದು ಕೂಡಲು ಸಂಗಮದೇವ ಅಂತ ಹೇಳ್ತಾರೆ. ಅಂದ್ರೆ ಕರಿ ಅಂದ್ರೆ ಆನೆ ಅಂತ. ಆನೆಯನ್ನ ಪಳಗಿಸ್ಬೇಕು ಅಂದ್ರೆ ನಾವು ಒಂದು ಅಂಕುಶವನ್ನು ಇಟ್ಕೊಂಡಿರ್ತಾರೆ. ಆ ಅಂಕುಶ ಮತ್ತು ಆನೆನ ಮಗ್ಲ ಇಟ್ಟು ನೋಡಿದ್ರೆ ಆನೆ ದೊಡ್ಡದು ಕಾಣಿಸ್ತತಿ, ಅಂಕುಶ ಸಣ್ಣದು ಕಾಣಿಸ್ತೈತಿ. ಆನೆ ದೊಡ್ಡದ ಅಂಕುಶ ದೊಡ್ಡದ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದೇನು ಆನೆನ ದೊಡ್ಡದು ಹೋಗ್ಬೇಕು. ಆದ್ರೆ ನಿಜವಾಗ್ಲೂ ಅವ್ರು ಹೇಳೋದಕ್ಕೆ ಸಾಧ್ಯನ ಅಂತ ಕೇಳ್ತಾರೆ. ಯಾಕಂದ್ರೆ ಅಂತ ದೊಡ್ಡದಾಗಿರುವಂತ ಆನೆಯನ್ನು ಕೊಳಿಸುವಂಥದ್ದು ಅದು ಸಣ್ಣದಾಗಿರುವಂತ ಅಂಕುಶ ಅನ್ನುವಂಥದ್ದು. ಮತ್ತೆ ಈಗೆಲ್ಲ ಮನೆ ಒಳಗೆ ಕರೆಂಟ್ ಹೋಗ್ತದೆ. ಕರೆಂಟ್ ಹೋಗ್ತು ಇಡೀ ಮನಿನ ಕತ್ಲಾಗಿ ಹೋಗ್ತದೆ. ಈಗೆಲ್ಲ ನೀವು ಮನ್ಯಾಗ UPS ಹಾಕ್ಸಿರ್ಬೋದು, ಆ ಮತ್ತೆ ಬೇರೆ. ಆದ್ರೆ ಹಿಂದಿನ ಕಾಲದೊಳಗೆ ಮನೆ ಒಳಗೆ ಕರೆಂಟ್ ಹೋಗ್ತು ಅಂದ್ರೆ ಏನ್ ಮಾಡ್ತಿದ್ರು, ಸಣ್ಣದಾಗಿ ದೀಪ ಹಚ್ತಿದ್ರು. ಕರೆಂಟ್ ಹೋದಾಗ ಅಂದ್ರ ಕರೆಂಟ್ ಇರ್ತಿಲ್ಲ ಬಿಡ್ರಿ, ಮನಿ ಸಣ್ಣ ಕತ್ತಾತು ಅಂದ್ರೆ ಮನಿ ತುಂಬಾ ಕತ್ತಾಗಿರ್ತತಿ. ಆ ಮನಿ ತುಂಬಾ ಕತ್ತಾಗಿರುವಂತ ಕತ್ತ ದೊಡ್ಡದ ಇಲ್ಲ ಮನಿ ತುಂಬಾ ಬೆಳಕನ್ನು ಕೊಡುವಂತ ಸಣ್ಣದಾಗಿರುವಂತ ಜ್ಯೋತಿ ದೊಡ್ಡದ ಅಂತ ತಿಳ್ಕೊಂಡು ಕೇಳಿದ್ರೆ ಸಾಮಾನ್ಯವಾಗಿ ನೋಡಿದ್ರೆ ಕತ್ತ ಎಲ್ಲಾ ಕಡೆ ಐತಿ, ಜ್ಯೋತಿ ಇಷ್ಟ ಐತಿ ಅಂತ ತಿಳ್ಕೊಂಡು ಹೇಳ್ಬೋದು. ಅದು ನಿಜವಾದ ದೊಡ್ಡದು ಯಾವುದು ಅಂದ್ರೆ ಅದು ಜ್ಯೋತಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಕತ್ತಲೆಯನ್ನು ದೂರ ಮಾಡ್ತತಿ ಅನ್ನುವಂತ ಕಾರಣ. ಅದೇ ಕಾರಣ ಹೇಳ್ತಾರ, ಮರೆವು ಘನ ನಿಮ್ಮ ನೆನೆವ ಮನ ಕಿರಿದೆ ಅನ್ನಬಹುದು. ಅಂದ್ರೆ ಮರಿತೀವಲ್ಲ ನಾವು, ಅದು ದೊಡ್ಡದ. 16 ವರ್ಷ ಮರ್ತಿದ್ವಲ್ಲ ಅದು ದೊಡ್ಡದ. ಒಂದ್ ದಿವಸ ನೆನಪು ಮಾಡ್ಕೊಂಡ್ ಬಂದು ಗುರುವಂದನೆ ಮಾಡಕತ್ತೀವಲ್ಲ ಅದು ದೊಡ್ಡದ ಅಂತ ತಿಳ್ಕೊಂಡು ಕೇಳಿದ್ರ ಮರಿಯುವವತ್ತು ದೊಡ್ಡದಲ್ಲ. ಹೊಳ್ಳಿ ನೆನಪು ಮಾಡ್ಕೊಂಡು ಬಂದು ಗುರುವಿಗೆ ವಂದನೆಯನ್ನ ತಲ್ಸಕ್ಕಾಗ್ತಿಲ್ಲ. ಈ ಗುರುವಂದನೆಯನ್ನ ಮಾಡುವಂತ ರೀತಿ ನಾವು ಅದ್ರ ಸಹಿತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರ ನಾವು ಯಾವ ಕಾರಣವನ್ನ ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಲ್ಲ, ಮ್ಯಾಗ ಹೋಗ್ತಾ ಹೋಗ್ತಾ ಆ ಎತ್ತರ ಸ್ಥಾನಕ್ಕೆ ಹೋಗೋದನ್ನ ಯಾವತ್ತೂ ನಾವು ಮರೆಯುವಂತ ಕೆಲಸ ಮಾಡಬಾರ್ದು.
ಯಾವತ್ತು ನಾವು ಮರಿತೀವಲ್ಲ, ನಾವು ಮರದ ದಿವಸ ಅದು ಎತ್ತರ ಎಷ್ಟೇ ಎತ್ತರ ಸ್ಥಾನಕ್ಕೆ ಹೋಗಿದ್ರು ಸಹಿತ ಅಲ್ಲಿಂದ ನಾವು ಕೆಳಗಡೆ ಬೀಳ್ತೀವಿ ಅನ್ನೋಂಥ ವಿಚಾರವನ್ನು ನಾವು ಅದನ್ನ ಸಹಿತ ತಿಳ್ಕೊಳ್ಬೇಕು. ಒಂದ್ಸರಿ ಗಾಳಿಪಟ ಮ್ಯಾಗ ಹಾರಾಕತ್ತಿತ್ತು, ಮ್ಯಾಗ ಎತ್ತರಕ್ಕೆ ಹಾಕ್ತಿತ್ತು, ಹಾರಿ ಕೆಳಗೆ ಬಂದ ಮ್ಯಾಗ ನೋಡಿದವ್ರೆಲ್ಲ ಅಂದ್ರು, ಈ ಮ್ಯಾಗ ಹಾರ್ಬೇಕಾದ್ರೆ ಎಷ್ಟು ಚಂದ ಕಾಣಿಸ್ತೀಯ, ಎಷ್ಟು ಸುಂದರವಾಗಿ ಕಾಣಿಸ್ತೀಯ, ಅದೇನು ಹರಕ ಬಾಲ ಮುಚ್ಚಿ ಕಟ್ಕೊಂಡು ಮ್ಯಾಗ ಹೊಂಟಿಲ್ಲ ಅಂತ ಹೇಳಿದ್ರು. ಅದು ಖರೆ ಅನಿಸ್ತು. ಆಗ ಎಷ್ಟು ಚಂದ ನೀನ ಕೆಳಗೆ ಕಟ್ಕೊಂಡ ಬಾಲ ಮುಚ್ಚಿ ಹರಕ ಕಟ್ಟಿದ್ದು ಬಾಲ ಮುಚ್ಚಿ ಕಟ್ಟಾರ. ಅವಾಗ ಹೇಳ್ತದ ಹೋಗಿ ಗಾಳಿಪಟ ಬಾಲ ಮುಚ್ಚಿ ನೋಡಪ್ಪ, ಈಗ ನಾನು ಜೊತೆಗೆ ಬರಬೇಡ ಅಂತ. ಅದಕ್ಕೆ ಹೇಳ್ತೇವಲ್ಲಪ್ಪ, ನಾವು ಇಷ್ಟು ದಿವಸ ಕೂಡೆ ಇದ್ವಿ, ಎಲ್ಲ ಹಾರಿದ್ವಿ, ಕೂಡೆ ಹಾಕ್ತಿದ್ವಿ, ಇವತ್ತಾಕೆ ನೀನ್ ಹಾಕತ್ತೀವಿ, ಇಲ್ಲ ನಾ ಚಂದ ಅದೀನಿ, ನೀ ಹರಕಟ್ಟಿಂದ ಆಗಿರೋಂಥ ಮದಿ ನನ್ನ ಜೊತೆ ಬರಬೇಡ ಅಂತ ಹೇಳ್ತದೆ. ಬಾಲ ಮುಚ್ಚಿ ಏನಿಲ್ಲ ಸಂಜೆ ಆಯ್ತು ಬಿಡಪ್ಪ ಸುಮ್ಮನೆ ಆಯ್ತು ಅಂತ ತಿಳ್ಕೊಂಡು ಇನ್ನೊಂದ್ಸರಿ ಹಾರಕ್ ಹೋಯ್ತು. ಬಾಲ ಮುಚ್ಚಿಂದ ಗಾಳಿಪಟ ಯಾವ್ದ ಹಾರೋಕ್ ಸಾಧ್ಯ. ಹಾರ ಸ್ವಲ್ಪ ಮತ್ತೇನ್ ಮಾಡ್ತು, ಗಿರಿಕೆ ಹೊಡೆದು ಬಂದ ಮುರ್ಯಾಗ ಬೀಳೋಣ ಬಾಲ ಮುಚ್ಚಿ ಹೋಗಿ ಹೇಳ್ತಂತ, ಯಾಕೆ ಇಲ್ಲಿ ಬಂದಿದ್ದಲ್ಲ ಅಂತ ಹೇಳುದು. ಅವಾಗ ಗಾಳಿಪಟ ಹೇಳ್ತಂತ, ನೋಡಪ್ಪ ಇವತ್ತು ನಾವು ಒಂದು ಪಾಠ ಕಲಿತೀವಿ. ಏನಂತ, ನಾವು ಎತ್ತಕ್ಕೆ ಹೋಗುವಂತ ಕಾರಣ ಉಪಯುಕ್ತರಾಗಿರ್ತಾರಲ್ಲ, ನಮ್ಮ ಎತ್ತ ಸ್ಥಾನಕ್ಕೆ ಯಾರು ಕಳ್ಸಿರ್ತಾರಲ್ಲ ಅವ್ರನ್ನ ಯಾವತ್ತು ಬರಿತೀವಲ್ಲ, ಎಷ್ಟೇ ಹತ್ರ ಹೋದ್ರು ಬಂದು ಮುರ್ಯಾಗ ಬೀಳ್ತೀವಿ ಅನ್ನುವಂತ ಪಾಠ ಕಲ್ತೀವಿ ನೋಡಿ ಇವತ್ತು ಅನ್ನುವಂತ ಮಾತನ್ನ ಗಾಳಿಪಟ ಹೇಳ್ತಾನೆ. ಅದೇ ನಮ್ಮ ಜೀವನಕ್ಕಾದ್ರೂ ಸಹಿತ ಅದನ್ನೇ ತಿಳ್ಕೊಳ್ಬೇಕು. ಯಾಕಂದ್ರ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಹಂಗ. ಎಲ್ಲರೂ ಇರ್ತಾರ ಜಗತ್ನಾಗ, ನಮ್ಮ ಮಕ್ಕಳು ಬೆಳೀಲಿ ಅನ್ನುವಂಥವ್ರು ಬಹಳ ಮಂದಿ ಎಲ್ಲೋ ಅಂತವ್ರ, ನಮ್ಮ ಮಕ್ಕಳ ಶಾಣ್ಯರಾಗ್ಲಿ, ನಮ್ಮ ಮಕ್ಕಳು ಮುಂದೆ ಬರ್ಲಿ, ನಮ್ಮ ಮಕ್ಕಳಿಗೆ ಚಲೋ ಆಗ್ಲಿ ಅನ್ನುವಂಥ ಭಾವನೆ ಎಲ್ಲರಿಗೂ ಇರ್ತದೆ, ಅದೇನು ತಪ್ಪಲ್ಲ. ಆದ್ರೆ ಇನ್ನೊಬ್ಬರ ಮಕ್ಳಿಗೆ ಒಳ್ಳೇದಾಗ್ಲಿ, ಇನ್ನೊಬ್ಬರ ಮಕ್ಕಳು ಶಾಣ್ಯರಾಗ್ಲಿ, ಇನ್ನೊಬ್ಬರ ಮಕ್ಕಳು ಎತ್ತರ ಸ್ಥಾನಕ್ಕೆ ಹೋಗ್ಲಿ ಅಂತ ಬಯಸುವಂತವ್ರು ಯಾರಾದ್ರೂ ಇದ್ರ ಅದು ಗುರುಗಳ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಗುರುವಿನ ಸ್ಥಾನಕ್ಕೆ ಅಂಥ ಮಹತ್ವವನ್ನು ಕೊಡುವಂಥದ್ದು. ಹಾಗೆ ನಮ್ಮ ಕನ್ನಡ ಸರ್ ಹೇಳಿದ್ರು ಏನಂತ, ಸಾರಿ ಧರ್ತಿ ಕಾಗಜ್ ಕರು ಲೇಖನಿ ಸರ್ ಬಂಜಾಯ್ ಸಾತ್ ಸಮುದ್ರ ಸ್ಯಾರಿ ಕರು ಗುರುಗಳ ಲಿಖನ ಪಾಯ ಅಂತ. ಅಂದ್ರ ಗುರುಗಳ ಬಗ್ಗೆ ಮಹತ್ವವನ್ನು ಹೇಳಬೇಕು ಅಂದ್ರೆ ಅವ್ರು ಎಂತ ದೊಡ್ಡ ಮನುಷ್ಯ ಗುರು ಅಂತ ತಿಳ್ಕೊಂಡು ಹೇಳಬೇಕು ಅಂದ್ರೆ ಎಷ್ಟೇ ಹೇಳಿದ್ರು ಕಡಿಮೆ, ಎಷ್ಟ ಬರೋದು ಕಡಿಮೆ. ನೋಡಕತ್ತೀವಲ್ಲ, ನಾವು ಪುರಾಣ ಕಾಲದಿಂದಲೂ ಸಹಿತ ಗುರುವಿನ ಬಗ್ಗೆ ಬರ್ಕೊಂಡು ಬರಾಕತ್ತಾರ, ಇನ್ನೂ ಬರೆಯಾಕತ್ತೀವಿ, ಇನ್ನೂ ಹೇಳಕತ್ತೀವಿ. ನಾವು ಬರೋದು ಹೇಳಿ ನಮ್ಗೆಲ್ಲರಿಗೂ ಸಾಕಾಯ್ತು ವಿನ ಆ ಗುರುವಿನ ಮಹತ್ವ ಅನ್ನೋದಕ್ಕೆ ಹೇಳಕ್ಕಾಗಿಲ್ಲ. ಅಂದ್ರೆ ಗುರುವಿನ ಮಹತ್ವ ಅಂದ್ರೆ ಎಂತ ದೊಡ್ಡದು ಅನ್ನುವಂಥ ವಿಚಾರವನ್ನ ನಾವಾದ್ರೂ ಸಹಿತ ತಿಳ್ಕೊಳ್ಬೇಕು. ಅದ್ರೊಳಗೂ ಈ ಹೈಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಸೇರಿ ನಿಮ್ಮ ಗುರುವರಿಗೆ ಒಂದು ಗುರುವಂದನೆಯನ್ನ ಸಲ್ಲಿಸಿರಿ. ಹೈಸ್ಕೂಲ್ ಹಂತ ಐತಲ್ಲ ಬಾಯಿ ಮಜಾರಿ. ಪ್ರೈಮರಿ ಒಳಗೆ ಇದ್ದಾಗ ಬರೀ ಭಯದೊಳಗೆ ಇರ್ತೀರಲ್ಲ, ಗುರುಗಳನ್ನ ಕಂಡ್ರ ಭಯದೊಳಗೆ ಇರ್ತೀರಿ, ಆ ತಂದೆ ತಾಯಿಗಳನ್ನ ಕಂಡ್ರ ಭಯದೊಳಗೆ ಇರ್ತೀರಿ. ಇನ್ನು ಕಾಲೇಜಿಗೆ ಹೋದ್ರ ಪೂರ್ತಿ ಫ್ರೀ ಆಗಿಬಿಡ್ತೀರಿ. ಈ ಭಯ ಮತ್ತ ಈ ಫ್ರೀ ಇರೋದು ಎರಡೋದ್ರ ನಡು ಐತಲ್ಲ, ಅದು ಇದು ಹೈಸ್ಕೂಲ್ ಹಂತ ಅನ್ನುವಂಥದ್ದು. ಅದಕ್ಕೆ ಹೈಸ್ಕೂಲ್ ಹಂತ ಅನ್ನುವಂಥದ್ದು ಬಹಳ ನೆನಪು ಕೊಡ್ತಿರ್ತೈತೆ ಎಲ್ಲರಿಗೂ. ಅಂತ ಸಂದರ್ಭದೊಳಗ ಇವೆಲ್ಲರೂ ಸಹಿತ ಬಹಳ ಚಂದ ಅದ್ಭುತವಾಗಿರುವಂತ ರೀತಿ ಒಳಗ ಇವತ್ತು ಗುರುವಂದನೆಯನ್ನ ಮಾಡಿರಿ. ಎಲ್ಲರೂ ಬಹಳ ಚಂದ ತಯಾರು ಮಾಡಿರಿ. ಅವ್ರನ್ನೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ಬಹುಶಃ ನೀವು ಕಲಿಸಿರುವಂತ ದಿನಗಳ ನೆನಪಾಗೋ ಇಲ್ಲ ಅವ್ರ ಮಗುವಿನ ನೆನಪಾಯ್ತು ಅಂತಂದು ನಮ್ಗಾದ್ರೂ ಸಹಿತ ಅಭಿಮಾನ ಬರಾಗಲ್ಲ, ಚಂದ ತಯಾರು ಮಾಡಿರಿ. ಯಾಕಂತಂದ್ರ ಗುರುಗಳಿಗೆ ನಿಜಕ್ಕೂ ಕೂಡ ಸಂತೋಷ ಆಗೋದು ಯಾವಾಗ ಅಂತಂದ್ರ ನಮ್ಮ ಶಿಷ್ಯ ಮ್ಯಾಲ್ ಹೋದಾಗ, ಮ್ಯಾಲ್ ಹೋಗಿರುವಂತ ಶಿಷ್ಯ ನೆನಪಿಟ್ಕೊಂಡು ಹೊಳ್ಳೆ ಬಂದಾಗ ಗುರುಗಳು ಅನ್ನೋಂಥವ್ರಿಗೆ ಬಹಳಷ್ಟು ಸಂತೋಷ ಆಗ್ತತಿ ಅನ್ನುವಂಥದ್ದು. ಮತ್ತು ಅವ್ರನ್ನೆಲ್ಲ ನೋಡಿದಾಗ ನಮಗಾದ್ರೂ ಸಹಿತ ಅನಿಸ್ತೈತಿ, ಇವಾಗ ಸಂಜೆ ಮನೆಗೆ ಹೋಗಿ ಊಟ ಮಾಡ್ತಾರೋ ಇಲ್ಲ, ಆಟ ಸಂತೋಷ ಆಗ್ಬಿಟ್ಟತ್ತ ಅವ್ರಿಗೆ. ಅಂತಹ ಒಂದು ಗುರುವಂದನೆಯನ್ನು ಮಾಡುವಂತ ಕೆಲಸವನ್ನ ಒಬ್ಬರು ಸಹಿತ ಇವತ್ತು ಮಾಡಿದ್ರು. ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಬಹುಶಃ ನಮ್ಮ ಸಂಸ್ಕೃತಿ ಒಳಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಸಂಬಂಧ. ನಾವೆಲ್ಲ ನೋಡ್ತೀವಿ, ಬೇರೆ ದೇಶ ವಿದೇಶಗಳಲ್ಲೆಲ್ಲ ದೊಡ್ಡ ಕಾಲೇಜುಗಳದಾವ, ದೊಡ್ಡ ಯೂನಿವರ್ಸಿಟಿಗಳದಾವ. ನಾವೆಲ್ಲ ಯೂನಿವರ್ಸಿಟಿಗಳನ್ನ ಹೇಳ್ತೀವಿ, ಹೆಸರು ಕೇಳಿದ್ರೆ ಮೈ ರೋಮಾಂಚ ಅಂತ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿಗಳನ್ನೆಲ್ಲ ಹೆಸರು ಕೇಳಿದ್ರೆ ಸಾಕು ನಮ್ಗೆಲ್ಲರಿಗೂ ರೋಮಾಂಚನ ಆಗುವಂತ ದೊಡ್ಡ ಯೂನಿವರ್ಸಿಟಿಗಳದಾವ. ಬಹುಶಃ ಅಂತ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಇರದೇ ಇರುವಂತ ಸಂಸ್ಕಾರ ಎಲ್ಲೈತಿ ಅಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೈತಿ ಅನ್ನುವಂಥ ವಿಚಾರ ನಮಗಾದ್ರೂ ಸಹಿತ ಇಲ್ಲಿ ವೇದ್ಯ ಅನ್ನಿಸ್ತದೆ. ಯಾಕಂತಂದ್ರೆ ಇವತ್ತಿನ ಸಮಾರಂಭವನ್ನು ನೋಡಿದ್ರೆ ನಮ್ಗೆ ಯಾರ ಬಗ್ಗೆ ಹೇಳಬೇಕು ಅನ್ನುವಂಥದ್ದು ನಮಗೊಂದು ಸ್ವಲ್ಪ ಡೌಟ್ ಆಗತ್ತೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಇಷ್ಟು ಚಂದ ತಯಾರು ಮಾಡಿ ಕಳ್ಸಾರಲ್ಲ, ಇಷ್ಟೆಲ್ಲ ಸಂಸ್ಕಾರವಂತರಾಗಿ ಮಾಡಿ ಅದು ಗುರುಗಳಲ್ಲ, ಅವ್ರ ಬಗ್ಗೆ ಹೇಳ್ಬೇಕ ಅಥವಾ ಇಂಥ ಸಂಸ್ಕಾರಗಳು ಪಡ್ಕೊಂಡು ಬಾಳೆ ಬಂದ ಗುರುಗಳಿಗೆ ಗುರುವಂದನೆಯನ್ನು ಸಲ್ಸಕತ್ತಿಲ್ಲ, ನಿಮ್ ಬಗ್ಗೆ ಹೇಳ್ಬೇಕ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗಿರ್ತೈತಿ. ಒಂದು ವಿಚಾರ ಅಂತೂ ಸತ್ಯ ಏನಂದ್ರ, ಒಳ್ಳೆ ಸಂಸ್ಕಾರವನ್ನು ಪಡ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿರುವಂತ ನೀವು ದೊಡ್ಡವರು, ನೀವು ಈ ಮಟ್ಟಿಗೆ ತಯಾರು ಮಾಡ್ಯಾರಲ್ಲ, ಆ ಗುರುಗಳವರು ಸಹಿತ ದೊಡ್ಡವರು ಅನ್ನುವಂಥ ಮಾತನ್ನ ನಾವಾದ್ರೂ ಸಹಿತ ಹೇಳ್ತಾ ಇದೀವಿ. ಗುರು ಶಿಷ್ಯ ಸಂಬಂಧ ಅಂದ್ರೆ ಹೆಂಗಿರ್ತತಿ ಅಂತಂದ್ರ, ಒಂದ್ಸಲಿ ಏನಾಗಿತ್ತಂತ, ಒಬ್ಬ ಸಣ್ಣ ಹುಡುಗ ಶಾಲೆಗೆ ಒಂದು ವಾಚ್ ತಗೊಂಡ್ಬಂದಿದ್ದ.
ನಿಮ್ಗೆಲ್ಲ ಗೊತ್ತಿರ್ಲಿಕ್ಕೆ 2013 ಆ ಯಾಕಂದ್ರೆ ನೀವು ಹೆಚ್ಚು ಕಮ್ಮಿ ಸ್ವಲ್ಪ ಸಾಮಾನ್ಯ ನೋಡಿರ್ತೀವಿ. ನಿಮ್ಗೆಲ್ಲ ಸರಿ ಗೊತ್ತಿರ್ತದೆ ಏನಂತಂದ್ರೆ ನಾವು ಹಿಂದಿನ ಕಾಲ ಹೆಂಗಿರ್ತಿತ್ತಂದ್ರೆ ಯಾವ್ದಾರ ವಿದ್ಯಾರ್ಥಿ ಏನಾದ್ರು ಒಂದು ಹೊಸ ವಸ್ತು ತಗೊಂಡ್ಬಂದ್ರೆ ಇಡೀ ಸಲ ಅವನ ಹೀರೋ ಅವನ ಮಗಲ್ ಕುಂದ್ರದಾದ್ರೆ ದೊಡ್ಡ ಪುಣ್ಯದ ಕೆಲಸ. ಅವ ಅದನ್ನ ತೆಗೆದು ತೋರಿಸಿದ್ರೆ ದೊಡ್ಡ ಖುಷಿ ನಮ್ಗೆಲ್ಲರಿಗೂ. ಹಂಗ ಒಬ್ಬ ಹುಡುಗಿ ಏನ್ ಮಾಡಿದ್ದ ಒಂದು ಚಲೋ ವಾಚ್ ತಗೊಂಡ್ಬಂದಿತ್ತು. ವಾಚ್ ತಗೊಂಡ್ಬಂದು ಎಲ್ಲರೂ ನೋಡ್ಬೇಕು ಅನ್ನೋರು ಎಲ್ರಿಗೂ ಬಹಳ ಖುಷಿ ಆಗೋದು, ನಾವು ಪಡ್ಕೋಬೇಕು ಅಂತ ವಾಚ್ ಅಂತ ತಿಳ್ಕೊಂಡು ಎಲ್ಲರೂ ಆಸೆ ಪಡೋರು. ಊಟಕ್ಕೆ ಬಿಟ್ಟಾಗ ಹೋದ ವಿದ್ಯಾರ್ಥಿ ಏನ್ ಮಾಡದ ಆ ವಾಚ್ ಅವನ ಕಡೆ ಇರ್ತಿತ್ತ ನನ್ನ ಕಡೆ ಇರ್ಬೇಕು ಅಂತ ತಿಳ್ಕೊಂಡ ಊಟಕ್ಕೆ ಬಿಟ್ಟಾಗ ಎಲ್ಲರೂ ಊಟಕ್ಕೆ ಹೋದಾಗ ಏನ್ ಮಾಡದ ಆ ವಾಚ್ ತಗೊಂಡು ತನ್ನ ಕಿಸ್ತಾಗ ಇಟ್ಕೊಳ್ಳೋಣ ಏನಾಯ್ತು, ಮಕ್ಕಳು ಬಂದ್ರು ಎಲ್ಲ ತರಗತಿ ಪ್ರಾರಂಭ ಮಾಡ್ಬೇಕು. ಅವಾಗ ಆ ಹುಡುಗ ಅಳಾಕತ್ತ, ಯಾರೋ ವಾಚ್ ಕಳ್ಕೊಂಡಿದ್ದಲ್ಲ ಅವ್ನು, ನನ್ ವಾಚ್ ಕಳ್ದತಿ ಅಂತ ತಿಳ್ಕೊಂಡು ಗುರುಗಳಂದ್ರು ವಾಚ್ ಯಾವಾಗ ಬಂದಿದ್ದೆ ಇಲ್ಲ ತಂದಿದ್ದಿದ್ರೆ ಕಳ್ಕೊಂಡಿದ್ದೆ, ಊಟಕ್ಕೆ ಹೋಗಿ ಬಂದಿತ್ತು, ಈಗ ಬ್ಯಾಗ್ನಾಗ ಇಟ್ಟಿದ್ದೆ ಈಗಿಲ್ಲ. ಅವಾಗ ಗುರುಗಳಂದ್ರು ಒಂದ್ ಕೆಲಸ ಮಾಡ್ರಿ, ಬ್ಯಾಗ್ನಾಗ ಇಟ್ಟಿದ್ದ ವಾಚ್ ಹೋಗೈತಿ ಅಂದ್ರೆ ಹೊರಗಿನವ್ರು ಯಾರು ಬಂದು ಒಯ್ದಿರಂಗಿಲ್ಲ, ಇಲ್ಲಿಯವರು ಯಾರು ಒಯ್ದಿರ್ತಾರ. ಒಂದ್ ಕೆಲಸ ಮಾಡ್ರಿ, ಎಲ್ಲರೂ ಕಣ್ಣಿಗೆ ಅರ್ಬಿ ಕಟ್ಕೋರಿ, ನಾವ್ ಬಂದು ಎಲ್ಲಾರ ಕಿಸನ್ನು ಚೆಕ್ ಮಾಡ್ತೀವಿ, ಯಾರ ಕಡೆ ಸಿಗ್ತತಿ ನಾವ್ ವಾಚ್ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಇಡೀ ತರಗತಿನ ಕಣ್ಣಿಗೆ ಅರ್ಬಿ ಕಟ್ಕೊಂಡ್ರು. ಗುರುಗಳು ಬಂದು ಒಬ್ಬೊಬ್ಬರು ವಿದ್ಯಾರ್ಥಿಗಳ ಕಿಸ ಚೆಕ್ ಮಾಡಿದ್ರು, ಬ್ಯಾಗ್ ಚೆಕ್ ಮಾಡಿದ್ರು. ಒಬ್ಬ ವಿದ್ಯಾರ್ಥಿ ಕಡೆ ವಾಚ್ ಸಿಗನ ಗುರುಗಳು ಮತ್ತೆ ಮ್ಯಾಕ್ ಬಂದ್ರು ಹೇಳಿದ್ರೆ ಎಲ್ಲ ಕಣ್ಣಿಗೆ ಅರ್ಬಿ ಕಟ್ಟಿದ ಅರ್ಬಿ ತೆಗೀರಿ ಅಂತ ಹೇಳಿ, ನೋಡಪ್ಪ ನೀನು ಕಳ್ಕೊಂಡಿದ್ದೆಲ್ಲ ವಾಚ್ ಲೈನ್ ತಗೊಂಡು ಕೊಟ್ಟ ಒಂದು ಮಾತು ಹೇಳಿದ್ರು, ನೋಡ್ರಿ ನನಗೆ ಗೊತ್ತೈತಿ ಯಾವ ನೀವು ವಿದ್ಯಾರ್ಥಿಗಳದಿರಲ್ಲ, ನೀವು ವಿದ್ಯಾರ್ಥಿಗಳಲ್ಲಿ ಒಬ್ಬ ನೀವು ವಾಚ್ ಶುರು ಮಾಡ್ಯಾರ, ನನಗೆ ಗೊತ್ತೈತಿ, ಆದ್ರೆ ನಾವು ಹೆಸರು ಹೇಳಂಗಿಲ್ಲ. ಚಂದಂಗ ಓದೆ ಜೀವನದಾಗ ಏನೋ ಸಾಧನೆ ಮಾಡಿದೆ ಏನು ನೀನು ಪರೀಕ್ಷೆ ಒಳಗೆ ಒಳ್ಳೆ ಅಂಕ ತಗೊಂಡಿ ಅಂದ್ರ ಸರಿ, ತಗೊಂಡಿಲ್ಲ ಅಂತಂದ್ರೆ ನೋಡಪ್ಪ ನೀನ್ ಹೆಸರು ಹಂಗ ಹೇಳ್ತೀನಿ ಅಂತಂದು. ಯಾವ ವಾಚ್ ತಗೊಂಡಿದ್ದಲ್ಲ ಹುಡುಗ ದೊಡ್ಡ ಮನಸ್ಸಿನ ದೊಡ್ಡ ಭಯ. ಅವತ್ತಿಂದ ಏನ್ ಮಾಡೋದು, ಇವ್ರನ್ನ ಕಂಡ್ರೆ ದುಡ್ದು ಓಡಾಡ ಚಾಲು ಮಾಡೋದು. ಮತ್ತೇನ್ ಮಾಡಕತ್ತ ಇನ್ ಏನ ಚಲೋ ತಂಗ ಓದಿ ಸರ್ ನನ್ನ ಹೆಸರು ಹೇಳಿಲ್ಲ ಅಂತ ತಿಳ್ಕೊಂಡ ಕಷ್ಟ ಬಿದ್ದು ಓದ ಎಲ್ಲ ಆಯ್ತು. ಅವನ ಶಾಲಾ ಜೀವನ ಮುಗಿತು, ಎಲ್ಲ ಆಯ್ತು. ಸರ್ ರಿಟೈರ್ಡ್ ಆದ್ರು. ಒಂದ್ ದಿವ್ಸ ಏನಾಯ್ತು, ಸರ್ ಏನೋ ಒಂದು ಸಮಸ್ಯೆ ಆಯ್ತು. ಸರ್ ರಿಟೈರ್ಡ್ ಆಗಿದ್ರು, ವಯಸ್ಸಾಗಿತ್ತು. ಸಮಸ್ಯೆ ಆದಾಗ ಅವ್ರ ಆಫೀಸ್ ಸರ್ಕಾರಿ ಆಫೀಸ್ ಹೋದ್ರು. ಅಲ್ಲಿಂದ್ರು ಈ ಸಮಸ್ಯೆ ಬಗ್ಗೆ ಏನಿರ್ಬೇಕಂದ್ರೆ ಡಿ ಸಿ ಕಡೆ ಸಹಿ ಮಾಡ್ಸ್ಕೊಂಡ್ ಬರ್ಬೇಕು ಅಂತಂದ್ರು. ಆಯ್ತು ಯಾವ್ದಾಕ ಅಂತ ತಿಳ್ಕೊಂಡ ಸರ್ ಏನ್ ಮಾಡಿದ್ರು, ಆ ಡಿ ಸಿ ಕಡೆ ಹೋದ್ರು. ಸರ್ ಇದೊಂದು ಸಹಿ ಮಾಡಿ ಕೊಡ್ರಿ ಅಂತ ತಿಳ್ಕೊಂಡ್ರು. ಡಿ ಸಿ ತಾವ್ ತಲೆ ಎತ್ತಿ ನೋಡಿದಾಗ ಕುಂತವ್ ಎತ್ತು ನಿಂತ. ಸರ್ ಬರ್ರಿ ಅಂತ ತಿಳ್ಕೊಂಡು ಆ ಕುಂತಿರುವಂತಹ ಸೀಟ್ನಾಗ ಕರ್ಕೊಂಡ್ಬಂದು ಆ ಗುರುಗಳನ್ನ ತೋರಿಸ್ತ. ಆ ಗುರುಗಳನ್ನ ಯಾರಪ್ಪ ಯಾಕೆ ಮಾಡಕತ್ತೀನಿ, ಏನು ಡಿ ಸಿ ನಾವು ಇವತ್ತು ಕೆಲ್ಸಕ್ಕೆ ಬಂದಿವಿ, ನೀನ್ ಅದನ್ನ ನೋಡಿದ್ರ ಮುಚ್ಚಿನ ಕುಂದಿಸಾಕತ್ತೇವಪ್ಪ ಯಾಕೆ ಅಂತ ತಿಳ್ಕೊಂಡು ಕೇಳೋದು. ನಾವು ಹೇಳಿದ ಸರ್ ನೆನಪೈತಂದ್ರೆ ನಾನು ನಿಮ್ ಸ್ಟೂಡೆಂಟ್, ಯಾವಾಗ ಸ್ಟೂಡೆಂಟ್ ಅಂದ್ರ ನೆನಪಿರ್ಬೇಕು ನಿಮ್ಗೆ. ಇನ್ನೊಂದ್ಸರಿ ಒಬ್ಬ ಹುಡುಗರು ವಾಚ್ ತುಡುಗಾಗಿರ್ತಾರ ಸರ್, ಆ ತುಡುಗ್ ಮಾಡಿದ ವಿದ್ಯಾರ್ಥಿ ನಾನು. ನಿಮ್ಗೆ ಯಾಕೆ ಇಷ್ಟು ಗೌರವದಿಂದ ಕಾಣಕತ್ತೀನಿ ಅಂದ್ರ ನನ್ನ ಕಡೆ ನನ್ಗೆ ಇಷ್ಟಾಗ ವಾಚ್ ಸಿಕ್ಕರು ಸಹಿತ ಇಷ್ಟು ವರ್ಷ ಆದ್ರೂ ಯಾರಿಗೂ ಹೇಳಿಲ್ಲಲ್ಲ, ನನ್ನ ಮನೆ ಕಾಪಾಡಿದ್ರು ಸರ, ಅದಕ್ಕೆ ನಿಮ್ಗೆ ಇಷ್ಟು ನಾವು ಗೌರವ ಕೊಡಕತ್ತೀನಿ ಅನ್ನುವಂತ ಮಾತುಗಳನ್ನ ಅವಾಗ ಸರ್ ಅಂದ್ರಂತ, ಇಲ್ಲಪ್ಪ ಅವಾಗ ನಿಮ್ಮೆಲ್ಲರಿಗೂ ನಾನು ಕಣ್ಣಿಗೆ ಅರಬಿ ಕಟ್ಟಿದ್ದೆ, ಕಣ್ಣಿಗೆ ಅರಬಿ ಕಟ್ಟಿ ನಿಮ್ಮೆಲ್ಲರ ಬಂದು ನಾನು ಕಿಶನ್ ಚೆಕ್ ಮಾಡ್ಬೇಕಾದಾಗ ನನ್ ಮನಸ್ಸಿಗೆ ಅವ್ರು ಬಂದು ಯಾವ್ದಾರ ಒಬ್ಬ ವಿದ್ಯಾರ್ಥಿ ಹತ್ರ ವಾಚ್ ಸಿಕ್ತು ಅಂದ್ರ ಅವ್ರು ನೋಡಿದಾಗೆಲ್ಲ ಇವ್ ಕಳ್ತನ ಮಾಡಿದ್ದೆ ನೆನಪಕ್ಕ ಅಂತ ತಿಳ್ಕೊಂಡ ಆ ಹುಡುಗ ಕಳ್ಳ ಅನ್ನುವಂತ ಭಾವದಲ್ಲಿ ನೋಡ್ಬಾರ್ದು, ಇವ್ ನಮ್ಗೆ ಶಿಷ್ಯ ಅನ್ನುವಂತ ಭಾವದಲ್ಲಿ ನೋಡ್ಬೇಕು ಅನ್ನುವಂತ ಕಾರಣಕ್ಕ ನಾ ಚೆಕ್ ಮಾಡೋದಕ್ಕಿಂತ ಮುಂಚೆ ನಾನು ಕಣ್ಣಿಗೆ ಅರಬಿ ಕಟ್ಕೊಂಡೆ ಚೆಕ್ ಮಾಡಿದಪ್ಪ, ನೀನೇ ತುಳು ಮಾಡಿದ್ದ ಮತ್ತೆ ನೀ ಹೇಳಿದಾಗ ನನ್ಗೆ ಗೊತ್ತಾಗಿತ್ತು ಅನ್ನುವಂತ ಮಾತುಗಳಲ್ಲಿ ಇದು ಗುರು ಶಿಷ್ಯರ ಬಾಂಧವ್ಯ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥದ್ದು. ಅಂತ ಬಾಂಧವ್ಯವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನೀವೆಲ್ಲ ಮಾಡಿದ್ರು. ಈ ಕೆಲಸ ಏನಿರ್ತಲ್ಲ, ಈ ಬ್ಯಾಚ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಮತ್ತು ಗುರುಗಳವರು ಮಾಡೋ ಕೆಲಸಕ್ಕಿಂತಲೂ ಸಹಿತ ಮುಂದಿನ ಏನ್ ವಿದ್ಯಾರ್ಥಿ ಬಳಗದವ್ರು ಬರಕತ್ತಾರಲ್ಲ ಅವರಿಗೆ ಮಾದರಿ ಆಗುವಂತ ಕೆಲಸ ಇದು ಅನ್ನುವಂಥ ವಿಚಾರವನ್ನು ನಾವಾದ್ರೂ ಸಹಿತ ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ಮಕ್ಕಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಕಾಲದೊಳಗೆಲ್ಲ ಗುರುಗಳು ಅಂತಂದ್ರೆ ನಿಮ್ಗೆಲ್ಲ ಭಯ ಆಗೋದು. ಇವತ್ತಿನ ಕಾಲದ ಮಕ್ಕಳಿಗೆಲ್ಲ ಏನು ಅಂತಂದ್ರೆ ಗುರುಗಳವರು ಬಂದ್ರಂತ ಭಯನೇ ಇಲ್ಲ, ಗುರುಗಳ ಬಗ್ಗೆ ಮಾತಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಕಾಲದೊಳಗೂ ಸಹಿತ ನೀವೆಲ್ಲ ಮಾಡಿರುವಂತ ಕೆಲಸ ಏನೈತಲ್ಲ, ಮುಂದಿನ ಪೀಳಿಗೆ ಏನ್ ಬರಾಕತ್ತದಲ್ಲ ಅವ್ರಿಗೆಲ್ಲರಿಗೂ ಸಹಿತ ಮಾದರಿ ಆಗುವಂತ ಕೆಲಸ. ಯಾಕಂದ್ರೆ ಮಕ್ಕಳಾಗಿರ್ತಕ್ಕಂಥವ್ರು ಹೆಂಗ ಅಂದ್ರ ನಾವೇನ್ ಹೇಳ್ತೀವಲ್ಲ ಆ ಕೆಲಸ ಮಾಡಲ್ಲ, ನಾವೇನ್ ಮಾಡ್ತೀವಲ್ಲ ಆ ಕೆಲಸ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಸಹಿತ ಮಕ್ಳು ಇರ್ತಾರೆ, ಮನೆಯೊಳಗೆ ನೋಡಿರ್ಬೇಕು. ನೀವು ಏನಾದ್ರು ಮುಟ್ಬೇಡಪ್ಪ ಅಂತ ತಿಳ್ಕೊಂಡು ಹೇಳಿದ್ರೆ ಟಿವಿ ನೋಡ್ಬೇಡ ಅಂತ ಹೇಳ್ತೀರಿ, ಮೊಬೈಲ್ ನೋಡ್ಬೇಡ ಅಂತ ಹೇಳ್ತೀರಿ. ನೀವು ನೋಡಕತ್ತಿದ್ರಿ ಅಂದ್ರೆ ನೀವು ಹೋಗ್ಬೇಕು, ಅವ್ರು ತಗೊಂಡು ಮೊಬೈಲ್ ನೋಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ರಿಗೂ ಏನು
ನೀವೇನ್ ಮಾಡ್ತಿಲ್ಲ ಅದನ್ನ ಮಾಡ್ಬೇಕು ಅನ್ನುವಂಥ ಭಾವ. ಹಾಗಾಗಿ ಏನು ಗುರುವಂದನೆಯನ್ನ ಮಾಡಕತ್ತಿಲ್ಲ, ಇದು ಮುಂದಿನ ಬರುವಂತ ಪೀಳಿಗೆಯವರಿಗೆಲ್ಲರಿಗೂ ಸಹಿತ ಮಾದರಿ ಆಗ್ತದೆ. ಅದ್ರ ಜೊತೆಗೆ ಈ ಗುರು ಶಿಷ್ಯ ಬಾಂಧವ್ಯವನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗ್ತದೆ ಅನ್ನುವಂತ ಮಾತುಗಳನ್ನು ನಾವಾದ್ರೂ ಸಹಿತ ಹೇಳ್ತಾ, ಇದೇ ತರನಾಗಿರುವಂತ ಗುರು ಶಿಷ್ಯರ ಬಾಂಧವ್ಯ ಈ ನಮ್ಮ ಹೆಮ್ಮೆಯ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಒಳಗ ಸದಾಕಾಲ ಮುಂದುವರಿತಾ ಇರಲಿ. ತಾವೆಲ್ಲ ವಿವಿಧ ರಂಗದೊಳಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಆ ರಂಗದೊಳಗೆ ನೀವು ಇನ್ನೂ ಹೆಚ್ಚಿನ ಎತ್ತರ ಸ್ಥಾನಕ್ಕೆ ಹೋಗುವಂಗಾಗಿ ಗುರುವಿನ ರಕ್ಷಣೆ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಒಂದೆರಡು ವಾಪುಷ್ಪಗಳನ್ನು ಶಿಕ್ಷಣ ಕಲ್ಪಿಸ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ.